ಎಲ್ಲಿಂದ ಬಂದಿದ್ದಾರೆ ಮೇಡಮ್ ಮ್ಯಾಚ್ ನೋಡೋದಕ್ಕೆ? ಹಾಸನಿಂದ. ಇವತ್ತಿನ ಮ್ಯಾಚ್ ಹೆಂಗಿರುತ್ತೆ ಅನ್ಸುತ್ತೆ ನಿಮಗೆ? ತುಂಬ ಹೈ ವೋಲ್ಟೇಜ್ ಅನ್ಸುತ್ತೆ. ಹೈ ವೋಲ್ಟೇಜ್ ಅನ್ಸುತ್ತೆ, ಒಂದು ಸೈಡ್ ಏನಲ್ಲ, ಹೈ ವೋಲ್ಟೇಜ್. ಇವ್ರು CSK ಫ್ಯಾನ್, ಇವರು RCB ಫ್ಯಾನ್. ಇಲ್ಲ, ಹೈ ವೋಲ್ಟೇಜ್ ಅನ್ಸುತ್ತೆ, ಇಬ್ರು ಫೈಟ್ ಕೊಡ್ಬೋದು ಅನ್ಸುತ್ತೆ. ಮೇಡಮ್ ನೀವು ಯಾರು ಫ್ಯಾನು? ನಾವು ಧೋನಿ ಧೋನಿ ಫ್ಯಾನ್. ಮ್ಯಾಚ್ ಇರೋದ್ರಿಂದ ಬೆಂಗಳೂರು ವಿರಾಟ್ ಕೊಹ್ಲಿ. ಅಂದರೆ ಮೇಡಮ್ ಮ್ಯಾಚ್ ಯಾರ್ದೈತೆ ಅವ್ರ ಫ್ಯಾನಾ? ಹೌದು. ನೀವು ಆನೆಸ್ಟಾಗಿ ಹೇಳಿ ಮೇಡಮ್, ಯಾರು ಫ್ಯಾನು? ಧೋನಿ ಫ್ಯಾನಾ RCB? ಧೋನಿ. ಮೇಡಮ್ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಹೊಡಿತಾರೆ ಅನ್ಸುತ್ತಾ? ಅನ್ಸುತ್ತೆ 50 ಅಂತ ಆಶಿಸ್ತೀವಿ ಹೊಡಿಲಿ ಅಂತ. ಮೇಡಮ್ ಇವತ್ತು ಪಂತ್ ಅವ್ರದ್ದು ಬ್ಯಾಟಿಂಗ್ ಹೆಂಗಿರ್ಬೋದು RCB ಅಪೋಸಿಟ್? ಬ್ಯಾಟಿಂಗ್ ಏನಿಲ್ಲ, ಅವ್ರೇನು ಫಾರ್ಮಲ್ಲಿ ಇಲ್ಲ ಅವರು. ಪಂತ್ ಚಾನ್ಸೇ ಇಲ್ಲ ಬಿಡಿ. ಅವರು ಒಂದು 25ರಿಂದ 30 ರನ್, ಅದ್ರ ಮೇಲೆ ರನ್ ಹೊಡಿಯೋಲ್ಲ. RCB ಬಾಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಏನಿಲ್ಲ ಅಂದರೂ ಇವತ್ತು ಯಾವುದೇ ಫಸ್ಟ್ ಬ್ಯಾಟಿಂಗ್ ಆಡಿದ್ರು 200+ ಹೈ ವೋಲ್ಟೇಜ್ ಮ್ಯಾಚೆ, ಹೈ ಸ್ಕೋರಿಂಗ್ ಮ್ಯಾಚೆ. 2 ಇನ್ನಿಂಗ್ಸಿಂದನೂ 400+ ಸೇರಿ 200. ವಿರಾಟ್ ಕೊಹ್ಲಿ ಅವ್ರು ಲಾಸ್ಟ್ ಟೈಮ್ ಹುಷಾರಿಲ್ಲ ಅಂತ ಫೀಲ್ಡಿಂಗ್ ಮಾಡೋದು ಬಿಟ್ಟು ಹೊರಗಡೆ ಕೂತಿದ್ರು. ಇವತ್ತಿನ ಮ್ಯಾಚಲ್ಲಿ ಆಡ್ತಾರೆ ಅನ್ಸುತ್ತೆ? ಹಾಂ, ಆಡ್ತಾರೆ ಇವತ್ತಿನ ಮ್ಯಾಚಲ್ಲಿ. ಅವ್ರು ಹುಷಾರಿಲ್ಲ ಅಂತಂದ್ರು ಬ್ಯಾಟಿಂಗ್ ಮಾಡಿದ್ರು, ಆಟ ಆಡಿದ್ರು. ಅವ್ರು ಅದಕ್ಕೆ ಫಿಟ್ನೆಸ್ ಕಿಂಗ್ ಅನ್ನೋದು ಅವ್ರನ್ನ. ಅದು ಬೇರೆ ಇವತ್ತು ವಿಡಿಯೋ ಬೇರೆ ಬಿಟ್ಟಿದ್ದಾರಲ್ಲ, ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಅದು ನೆಟ್ ಪ್ರಾಕ್ಟೀಸಲ್ಲಿ. ಇವತ್ತು ಆಡೇ ಆಡ್ತಾರೆ ನಮ್ಮ ಕಿಂಗ್. ಈ ಸಲ ಕಪ್ ಈ ನಮ್ದೇ. ಸಲನೂ ಕಪ್ ನಮ್ದೆ. ಈ ಸಲ ಕಪ್ ಅಲ್ಲ, ಈ ಸಲನೂ ಕಪ್ ನಮ್ದೆ. ಈ ಸಲನೂ ಕಪ್ ನಮ್ಮದೇ. ಮ್ಯಾಚ್ ನೋಡೋದಕ್ಕೆ ಸರ್ ಮೈಸೂರಿಂದ ಬಂದಿದ್ದೀವಿ ಸರ್. ಹೆಂಗಿದೆ ಅನ್ಸುತ್ತೆ ಮ್ಯಾಚ್ ನೋಡೋಕೆ ಬಂದಿದ್ದೀರಾ? ಫುಲ್ ಟಿಕೆಟ್ ಸಿಕ್ಕಿದೆ, ಅದರಲ್ಲಿ ಅದು ದೊಡ್ಡ ಖುಷಿ ವಿಚಾರ. ಟಿಕೆಟ್ ಸಿಕ್ಕಿರೋದೇ ಕಷ್ಟ. ರಾಜನ್ ನೋಡೋಕ್ಕೆ ರಾಜನೂರಿಂದ ಬಂದಿದ್ದೀವಿ ಸರ್. ಕಿಂಗ್ ನೋಡೋಕ್ಕೆ ಕಿಂಗ್ ಪ್ಯಾಲೇಸ್ ಆಫ್ ಪ್ಲೇಸಸ್ ಮೈಸೂರಿಂದ ಬಂದಿದ್ದೀವಿ ಸರ್. ಇವತ್ತು ವಿರಾಟ್ ಕೊಹ್ಲಿ ಅವ್ರು ಸ್ಕೋರ್ ಎಷ್ಟು ಆಗ್ಬೋದು ಹಂಗೆ ನಿಮ್ಮ ಪ್ರಕಾರ? ಸರ್ ಅವರು ಎಷ್ಟಾದರೂ ಹೊಡಿಲಿ ಸರ್, ನಾವು ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ರಾಜನ್ ನೋಡೋಕ್ಕೆ ಬಂದಿರೋದು. ಅವ್ರು ಆಡೇ ಆಡ್ತಾರೆ. ಒಂದು ಎಂಡಲ್ಲಿ ನಿಂತಿದ್ರು ಸಾಕು, 4 ಹೊಡಿಲಿ, 6 ಹೊಡಿಲಿ, 1 ಹೊಡಿಲಿ, ಆಲ್ವೇಸ್ ವಿರಾಟ್. ವಿ ಲವ್ ವಿರಾಟ್. ಸರ್ ಲಾಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು 37 ಬಾಲಲ್ಲಿ 50 ಮಾಡ್ತಾರೆ, ಹಾಫ್ ಸೆಂಚುರಿ ಮಾಡಿದಾಗ. ಆದರೆ ವಿರಾಟ್ ಕೊಹ್ಲಿ ಅವರು ಸೆಲೆಬ್ರೇಷನ್ ಮಾಡಲ್ಲ. ಆದರೆ ಅವಾಗ ಬೇರೆಯವರು ತುಂಬ ಮಾತಾಡೋದಕ್ಕೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸರ್ ಮಾತಾಡೋರು ಕುರಿ ನಾಯಿಗಳು ಮಾತಾಡೋದು ಸರ್. ರಾಜ ಅವ್ನ ರೆಕಾರ್ಡ್ ತೆಗೆದು ನೋಡೋಕೆ ಹೇಳಿ ಸರ್. ಅವ್ನಿಗೆ ಹುಷಾರಿಲ್ಲ ಅಂದರೆ ಅವ್ರು ಬಂದು ಪರ್ಫಾರ್ಮೆನ್ಸ್ ಮಾಡಿದೆ ಸರ್. ಒಂದು ಎಂಡ್ ಬ್ಲಾಕ್ ಮಾಡಿದ್ದಕ್ಕೆ ಇನ್ನೊಂದು ಎಂಡ್ ಹೊಡ್ಕೊಂಡು ಹೋದ್ರು ಸರ್. 2 ಎಂಡು ಓಪನ್ ಮಾಡಿಬಿಟ್ರೆ RR ಮ್ಯಾಚ್ ಆಯ್ತಲ್ಲ ಸರ್, ಆ ಥರ ಆಗ್ಬಿಡುತ್ತೆ. ಒಂದು ಎಂಡಲ್ಲಿ ನಿಂತ್ಕೋಬೇಕು ಅಂತಲೇ ಅದು ಒಂದು ಸ್ಟ್ರಾಟರ್ಜಿ ಸರ್. ಅದು ಒಂದು ಎಂಡ್ ಬ್ಲಾಕ್ ಮಾಡಿ ಅಂತಲೇ ಅವ್ರು ಆಡಿದ್ದಾರೆ, ಇನ್ನೊಂದು ಎಂಡಲ್ಲಿ ಹೊಡ್ಕೊಂಡು ಹೋದ್ರು. ಸೊ ಅವ್ರು ಸ್ಲೋ ಆಗಿ ಆಡಿದ್ದಕ್ಕೆ ಏನಾಯಿತು ಸರ್? ಸರ್ ಇವಾಗ ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 4 ಸೆಂಚುರಿನ ಬಾರಿಸಿದ್ದಾರೆ. 2 ಸೆಂಚುರಿ ಬಾರಿಸಿದ್ರೆ ಒಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಇವತ್ತು ಅದಕ್ಕೆ ಮತ್ತೊಂದು ಸ್ಟೆಪ್ ಇಡ್ಬೋದು ಅವರು? ಸರ್ ಇನ್ನೆರಡು ಮ್ಯಾಚ್ RCBದು ಬೆಂಗಳೂರಲ್ಲೇ ಇದೆ, ಹೋಮ್ ಗ್ರೌಂಡಲ್ಲಿ ಹೊಡೆದು ವರ್ಲ್ಡ್ ರೆಕಾರ್ಡ್ ಮಾಡಿಬಿಡ್ತಾರೆ ಸರ್ ಅದು. ಸೊ ಅದರಲ್ಲಿ ಇವತ್ತು ಅದೊಂದು ನಾವು ವಿಟ್ನೆಸ್ ಮಾಡ್ತೀವಿ ಸರ್ ಅದು. ಸರ್ ಮತ್ತು ಇವಾಗ ನಮ್ಮ ದೇವದತ್ ಪಡಿಕ್ಕಲ್ ಅವ್ರದ್ದು ಬ್ಯಾಟಿಂಗ್ ಹೆಂಗಾಗುತ್ತೆ ಸರ್ ನಿಮಗೆ? ಸರ್ DDP ಸೂಪರ್ ಸರ್. ಅವರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಆ ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. DDP ಕಳಿಸ್ಬೇಕಿತ್ತು ಅಂದರು, ಬಟ್ DDPಗಿಂತ ರಜತ್ ಪಾಟೀದಾರ್ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರು ಸರ್. ಸೊ ಬೇಜಾರಿಲ್ಲ, DDP ಕಳಿಸಿಲ್ಲ ಅಂದ್ಬಿಟ್ಟು ಬೇಜಾರಿಲ್ಲ. ಸೊ ಅವ್ರು ಕಳಿಸಿದ್ರು ಹೊಡಿತಾರೆ, ಆ ಜಾಗದಲ್ಲಿ ರಜತ್ ಪಾಟೀದಾರ್ ಬಂದರೂ ಹೊಡಿತಾರೆ. ನಮ್ಗೆ RCB ವಿನ್ ಆಗ್ಬೇಕು ಸರ್, ಅಷ್ಟೇ ಬೇಕಾಗಿರೋದು. ಸರ್ RCB ಬಾಲಿಂಗ್ ಬಗ್ಗೆ ಹೆಂಗೆ ಅನ್ಸುತ್ತೆ ಇವಾಗ ಬಾಲಿಂಗ್ ಲೈನಪ್ ನೋಡಿದಾಗ? ಸರ್ ಬೌಲಿಂಗ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಡಫಿ ಅವರು ಫಿಟ್ನೆಸ್ ಇಲ್ಲ, ಆಜಲ್ವುಡ್ ಅಂದ್ಬಿಟ್ಟು ಡಫಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಇನ್ಯಾರಾದರೂ ಇನ್ನೊಬ್ಬರು ಫಾರಿನ್ ಪ್ಲೇಯರ್ಸ್ನ ಕೂಡಿಸ್ಬಿಟ್ಟು ಡಫಿ ಮತ್ತು ಆಜಲ್ವುಡ್ ಬಂದರೆ ಬೇರೆಯವರು ತಡ್ಕೊಳಕ್ಕಾಗಲ್ಲ ಸರ್. 2 ವರ್ಲ್ಡ್ ಕ್ಲಾಸ್ ಫಾಸ್ಟ್ ಬೌಲರ್ಸ್ ಬರ್ತಾರೆ. ನೆಕ್ಸ್ಟ್ ಸ್ವಿಂಗ್ ಕಿಂಗ್ ಇದ್ದಾರೆ ಭುವನೇಶ್ವರ್ ಕುಮಾರ್. ಸಾಕು ಸರ್. ಈ ಸಲ ಕಪ್ಪಲ್ಲ, ಪ್ರತಿ ಸಲ ಕಪ್ ನಮ್ಮದೇ ಸರ್. ಸರ್ ಕೃಣಾಲ್ ಪಾಂಡ್ಯ ಅವರು ಪ್ರತಿ ಸಲ ಒಂದು ಹೊಸ ಬಾಲಿಂಗ್ ಟ್ರೈ ಮಾಡ್ತಿರ್ತಾರೆ. ಒಂದೇ ಓವರಲ್ಲಿ 2-3 ಥರ ಬಾಲಿಂಗ್ ಟ್ರೈ ಮಾಡ್ತಿರ್ತಾರೆ. ಅವಾಗ ಏನು ಅನ್ಸುತ್ತೆ ಸರ್ ನಿಮಗೆ? ಸರ್ ಅವ್ರು ಹೆಂಗೆ ಹೇರ್ ಸ್ಟೈಲ್ ಥರ ಚೇಂಜ್ ಮಾಡ್ತಾ ಇರ್ತಾರೆ, ಅದೇ ಥರ ಬೌಲಿಂಗು ಚೇಂಜ್ ಮಾಡ್ತಾ ಇರ್ತಾರೆ ಸರ್. ಸೊ ಇರಲಿ ಬಿಡಿ ಸರ್, ಅವರು 3 ಜನ ಒಳ್ಳೆ ಫಾಸ್ಟ್ ಬೌಲರ್ಸ್ ಇದ್ದಾಗ ಇವರು ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ, ಹೊಡಿಲಿ ಬಿಡಿ ಸರ್. RCB ಅಭಿಮಾನಿಗಳು ಸರ್, RCB ಅಭಿಮಾನಿಗಳು ಯಾವತ್ತೂ ಲಾಯಲ್ ಅಭಿಮಾನಿಗಳು ಸರ್. RCB ಫಾರ್ ಎವರ್. ಕಿಂಗ್ ಕೊಹ್ಲಿಗೋಸ್ಕರ RCB ಸರ್, RCBಗೋಸ್ಕರ ಕಿಂಗ್ ಅಲ್ಲ ಸರ್, ಕಿಂಗ್ಗೋಸ್ಕರ RCB ಸರ್. ಮೇಡಮ್ RCB ವರ್ಸಸ್ LSC ಮ್ಯಾಚು, ಇವತ್ತಿನ ಮ್ಯಾಚ್ ಫುಲ್ ಹೈ ವೋಲ್ಟೇಜ್ ಇರುತ್ತೆ ಅನ್ಸುತ್ತಾ? ಎಸ್, ವೆರಿ ಮಚ್. ಬೆಂಗಳೂರಲ್ಲಿ ನಡೀತಾ ಇದೆ ಅಂದರೆ ಹಾಗೇ ಆಗುತ್ತೆ. ನೀವು ಯಾರು RCB ಅಭಿಮಾನಿನ ಅಥವಾ ವಿರಾಟ್ ಕೊಹ್ಲಿ ಅವರ ಅಭಿಮಾನಿ? ಎರಡು. ಬೆಂಗಳೂರಿಂದ RCB, ವಿರಾಟ್ ಆ್ಯಸ್ ಅ ಗುಡ್ ಪ್ಲೇಯರ್, ಆಲ್ವೇಸ್ ವಿ ಸಪೋರ್ಟ್ ಬೋತ್. ಯಾ. ಎಲ್ಲಿಂದ ಬಂದಿದ್ದಾರೆ ಮೇಡಮ್ ಮ್ಯಾಚ್ ನೋಡೋದಕ್ಕೆ? ಬೆಂಗಳೂರೇ, ಬಾನಸವಾಡಿಯಿಂದ. ಮೇಡಮ್ ಇವತ್ತು RCBಗೆ ಅಪೋಸಿಟ್ ಆಗಿ ಆ ಒಂದು LSC ಮ್ಯಾಚ್ಗೆ ಮಯಾಂಕ್ ಯಾದವ್ ಅವ್ರನ್ನ ಕರೆಸ್ತಾ ಇದ್ದಾರೆ. ಮಯಾಂಕ್ ಯಾದವ್ ಅವರು ಒಳ್ಳೆ ಬಾಲರು. ಇವತ್ತು ಅವರಿಂದ ಏನಾದರೂ RCBಗೆ ಕೂತು ಬರ್ಬೋದಾ?
ಡೋಂಟ್ ಥಿಂಕ್ ಸೊ. ದೇ ಆರ್ ಆಲ್ ಪ್ರಿಪೇರ್ಡ್. ದೇ ಆರ್ ವೆರಿ ವೆಲ್ ಪ್ರಿಪೇರ್ಡ್. ಸೊ ಆ ಥರ ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ದಟ್ಸ್ ವಾಟ್ ವಿ ಡು ನೆವರ್ ವಾಂಟ್ ದಟ್ ಟು ಹ್ಯಾಪನ್. ಬಟ್ ಯಾ, ಇಫ್ ಇಟ್ಸ್ ಅ ಗುಡ್ ಫೈಟ್ ದೆನ್ ವಿಲ್ ಆಲ್ಸೋ ಎಂಜಾಯ್ ದ ಮ್ಯಾಚ್. ಇಟ್ ವಿಲ್ ಬಿ ಗುಡ್. ಯಾ, ವಿರಾಟ್ ಕೊಹ್ಲಿ ಅವ್ರ ಸ್ಕೋರ್ ಎಷ್ಟಾಗ್ಬೋದು ಇವತ್ತು? ವಿರಾಟ್ ಕೊಹ್ಲಿ ಸ್ಕೋರ್, ಹೌ ಡು ಯು ಥಿಂಕ್ ಇಟ್ ವಿಲ್ ಬಿ? ಕಮ್ ಆನ್ 108 or like he would hit a century mostly, maybe 50-50 of him hitting. 20 overs match. So it will be 50. 50, yes. ಮೇಡಮ್, ಈ ಸಲನೂ ಕಪ್ ನಮ್ದೇನಾ? ಈ ಸಲ ಕಪ್ ನಮ್ಮದೇ. ಇಲ್ಲೆಲ್ಲ ರೆಡಿ ಆಗಿ ಬಂದಿದ್ದೀವಿ ನೋಡಿ. Done it. ಮ್ಯಾಚ್ ನೋಡೋದಕ್ಕೆ ಸರ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಿಂದ ಬಂದಿದ್ದೀವಿ ಸರ್. ಸರ್, ಇವತ್ತಿನ LSG ಮತ್ತು RCB ಮ್ಯಾಚ್ ಇನ್ನೊಂದು ಅಷ್ಟೊಂದು ದೊಡ್ಡ ರೋಚಕವಾಗಿರೋದಿಲ್ಲ ಅಂತಿದ್ದಾರೆ ಸರ್. ನಿಮ್ಗೆ ಹೆಂಗೆ ಅನ್ಸುತ್ತೆ? ಸರ್ RCB ಪಂದ್ಯ ಪ್ರತಿ ಪಂದ್ಯನೂ ರೋಚಕವಾಗಿರುತ್ತೆ ಸರ್. RCB ಅಭಿಮಾನಿಯಾಗಿ ಬೆಂಗಳೂರಲ್ಲಿ ನಡೀತಕ್ಕಂಥ ಪ್ರತಿಯೊಂದು RCB ಪಂದ್ಯಗಳು ಕೂಡ ರೋಚಕವಾಗಿರ್ತದೆ. ಸರ್, ಇವಾಗ ಮಯಾಂಕ್ ಯಾದವ್ ಬರ್ತಾ ಇದ್ದಾರೆ ಇವತ್ತು. ಮಯಾಂಕ್ ಯಾದವ್ ಲಾಸ್ಟ್ ಟೈಮ್ 2024ರಲ್ಲಿ RCB ಅಪೋಸಿಟ್ ಒಂದು ಒಳ್ಳೆ ಬಾಲಿಂಗ್ ಮಾಡಿದ್ರು ಸರ್. ಅಷ್ಟೇ ಅಲ್ಲದೆ 4 ಓವರಲ್ಲಿ 14 ರನ್ನ ನೀಡಿ 3 ವಿಕೆಟ್ನ ಕಬಳಿಸಿದ್ರು. ಇವತ್ತು ಮತ್ತೆ ಅವ್ರು ಬರ್ತಾ ಇದ್ದಾರೆ, ಅದು RCB ಅಪೋಸಿಟೇ ಬರ್ತಾ ಇದ್ದಾರೆ. ಏನು ಅನ್ಸುತ್ತೆ ಸರ್? ಖಂಡಿತ ಸರ್, RCB ಬೌಲಿಂಗು, ಫೀಲ್ಡಿಂಗು ಮತ್ತು ಬ್ಯಾಟಿಂಗಲ್ಲಿ 3 ವಿಭಾಗದಲ್ಲೂ ಕೂಡ ಸುಸಜ್ಜಿತವಾಗಿರ್ತಕ್ಕಂಥ ತಂಡವಾಗಿರೋದ್ರಿಂದ ಯಾವುದೇ ಬ್ಯಾಟ್ಸ್ಮನ್ನು ಯಾವುದೇ ಬೌಲರ್ಸಿಗೆ ತಕ್ಕಾಗಿರ್ತಕ್ಕಂಥ ಪ್ಲಾನನ್ನು ಮಾಡ್ಕೊಂಡು ಫೀಲ್ಡಿಗೆ ಇಳಿತೆ ಸರ್. ಸರ್, RCB ಬಾಲಿಂಗಲ್ಲಿ ಇವತ್ತೇನಾದ್ರು ಚೇಂಜಸ್ ಆಗ್ಬೋದು ಅನ್ಸುತ್ತೆ? ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಡಬ್ಬಿಯವ್ರು ಹೊಡ್ಸ್ಕೊಂಡಿದ್ರು, ಅದರಿಂದ ಹಜಲ್ವುಡ್ ಅವ್ರು ಮತ್ತೆ ಇವತ್ತು ಇಳಿಸ್ಬೋದು ಅನ್ಸುತ್ತೆ. ಸದ್ಯಕ್ಕೆ ಮಟ್ಟಿಗೆ ಏನು ಚೇಂಜ್ ಆಗಲ್ಲ ಅನ್ಸುತ್ತೆ ಸರ್, ಅದೇ ಕಂಟಿನ್ಯೂ ಆಗ್ತದೆ. ಮೋಸ್ಟ್ಲಿ ಬೌಲರ್ಸ್ನ ರಸಿಕ್ದಾರ್ ಸಲಾಮ್ನೇ ಸುರೇಶ್ ಶರ್ಮಾ ಅವ್ರು ಬರ್ಬೋದು ಅನ್ಸುತ್ತೆ ಸರ್, ಇರ್ತಾರೆ ಸರ್. ಲಾಸ್ಟ್ ಟೈಮು ವಿರಾಟ್ ಕೊಹ್ಲಿ ಅವರಿಗೆ ಹುಷಾರಿಲ್ಲ ಅಂತೇಳಿ ಒಂದು ಹೊರಗಡೆ ಕೂತಿದ್ರು. ಇವತ್ತಿನ ಮ್ಯಾಚ್ ಆಡ್ತಾರೆ ಅನ್ಸುತ್ತಾ? ಖಂಡಿತ ವಿರಾಟ್ ಕೊಹ್ಲಿ ಅವ್ರು ನೋಡೋಕ್ಕೋಸ್ಕರನೇ ಪ್ರತಿ ಮ್ಯಾಚಿಗೆ ಬರೋದು ಸರ್. ಬಂದೇ ಬರ್ತಾರೆ, ಆಡ್ತಾರೆ. ವಿರಾಟ್ ಕೊಹ್ಲಿಗೋಸ್ಕರನೇ ಬರೋದು ಸರ್. ಬೆಂಗಳೂರು ಮ್ಯಾಚ್ ಬರೋದು ನಾವು. ನಮ್ಮ ಜರ್ಸಿ ಕೂಡ 18 ಯಾವಾಗಲೂ ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರನೇ ಬರೋದು ಸರ್. ಸರ್, ಇವಾಗ ನೆಕ್ಸ್ಟ್ ಮ್ಯಾಚ್ ನಮ್ದು ಇರೋದು ಡೆಲ್ಲಿ ಅವ್ರ ಜೊತೆ, ಅಂದರೆ ನಮ್ಮ KL ರಾಹುಲ್ ಇದ್ದಾನೆ ಸರ್. ಆ ಮ್ಯಾಚ್ ಬಗ್ಗೆ ಏನು ಹೇಳ್ತಾರೆ? ಸರ್, ಡೆಲ್ಲಿ ಮ್ಯಾಚು ವಿಶೇಷವಾಗಿ 2 ಥರ ವಿಶೇಷ ಇದೆ ಸರ್. ಒಂದು KL ರಾಹುಲ್ ಬರ್ತಾರೆ ಬೆಂಗಳೂರಿಗೆ ಅಂತಕ್ಕಂಥ ಒಂದು ವಿಶೇಷ. ಇನ್ನೊಂದು RCB ಪ್ರತಿ ವರ್ಷ ಗೋ ಗ್ರೀನ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾಡ್ತಾರೆ ಸರ್, ಅದು ಕೂಡ ನಡೀತಿದೆ. 18ನೇ ತಾರೀಕು ಟಿಕೆಟ್ ಸಿಕ್ಕರೆ ಆ ಮ್ಯಾಚಿಗೆ ಕೂಡ ಬರ್ತೀವಿ ಸರ್. ತುಂಬ ಚೆನ್ನಾಗಿರುತ್ತೆ, ಎಮೋಷನಲಿ ಚೆನ್ನಾಗಿರುತ್ತೆ ಸರ್ ಅದು. ಸರ್, ಲಾಸ್ಟ್ ಟೈಮ್ ಒಂದು ಟೈಮಲ್ಲಿ ಆಯುಷ್ ಖಾನ್ ಅವರು LSG ಅಪೋಸಿಟ್ RCB ಆಡಬೇಕಾದ್ರೆ ಹೆಲ್ಮೆಟ್ ತೆಗೆದು ಬಿಸಾಕ್ತಾರೆ. ಇವತ್ತು ಮತ್ತೆ ಆ ಥರದ್ದು ಏನಾದರೂ ಘಟನೆ ನಡಿಬೋದಾ? ಸರ್, ಆ ಥರದ ಅವ್ರು ಅಗ್ರೆಸಿವ್ ಆಗಿ ನಡೆಸ್ಕೊಂಡಷ್ಟು ಜಾಸ್ತಿ ಅಗ್ರೆಸಿವ್ ಆಗಿ RCB ಆಗಿ ವಿನ್ ಆಗುತ್ತೆ ಸರ್, ಪರ್ಫಾರ್ಮೆನ್ಸ್ ಮಾಡುತ್ತೆ ಸರ್. ಯಾವತ್ತು RCB ಅಭಿಮಾನಿಗಳು RCB ಪರವಾಗಿರಿ, RCBನ ಸಪೋರ್ಟ್ ಮಾಡಿ. ಈ ಸಲನೂ ಕಪ್ ನಮ್ಮದೇ, ಮುಂದಿನ ಸಲ ಕಪ್. ಆಮೇಲೆ ಇನ್ನೊಂದು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಇವು ಲಾಸ್ಟ್ ಟೈಮ್ ಜೂನ್ 4ನೇ ತಾರೀಕು ಇದಾದ ಸಂದರ್ಭದಲ್ಲಿ ಏನು RCBಯಲ್ಲಿ ಬ್ಯಾನ್ ಆಗಿಬಿಡ್ತದೆ, ಚಿನ್ನಸ್ವಾಮಿಲಿ ಮತ್ತೆ ಪಂದ್ಯನೇ ನಡೆಯಲ್ಲ ಅಂತ ಹೇಳಿದರು. ಅದಕ್ಕೆ ಹೊಸದಾಗಿ ಬಂದಿರೋಂಥ KC ಅಧ್ಯಕ್ಷ ಆಗಿದ್ದ ವೆಂಕಟೇಶ್ ಪ್ರಸಾದ್ ಅವರಿಗೆ RCB ಅಭಿಮಾನಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಳೆದ ಒಂದು 9-10 ತಿಂಗಳ ಹಿಂದೆ RCB ಅಂತ ತಂಡನೇ ಬ್ಯಾನ್ ಆಗುತ್ತೆ, ಚಿನ್ನಸ್ವಾಮಿಯಲ್ಲಿ ಮತ್ತೆ ಮ್ಯಾಚೇ ನಡೆಯೋದಿಲ್ಲ ಅಂಥದ್ದೆಲ್ಲ ಹೇಳಿದರು. ಬಟ್ ವೆಂಕಟೇಶ್ ಪ್ರಸಾದ್ ಒಂದು ಸರ್ಕಾರದೊತ್ತಿಗೆ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಸೇಫ್ಟಿ ಕ್ರಮಗಳನ್ನು ಕೈಗೊಂಡು ಇವತ್ತು RCB ಅಭಿಮಾನಿಗಳಿಗೆ ರಸದೌತಣ ನೀಡಲಿಕ್ಕೆ ಮತ್ತು ಚಿನ್ನಸ್ವಾಮಿಯನ್ನು ಸುಸಜ್ಜಿತವಾಗಿಗೊಳಿಸಿದ್ದಾರೆ. ಹಾಗಾಗಿ ವೆಂಕಟೇಶ್ ಪ್ರಸಾದ್ ಅವರಿಗೆ ಈ ಸಂದರ್ಭದಲ್ಲಿ RCB ಅಭಿಮಾನಿಗೆ ಧನ್ಯವಾದ ಇಷ್ಟಪಡ್ತೀನಿ. ಸರ್, ಟಿಕೆಟ್ಸ್ ಎಲ್ಲ ಈಸಿಯಾಗಿ ಸಿಗ್ತಾ ಇದೆ? ಟಿಕೆಟು ಸಿಗುತ್ತೆ ಸರ್, ಅಂದರೆ ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಆಗುತ್ತೆ. ಹಾಂ, ಇಲ್ಲ ಸರ್, ಆ್ಯಕ್ಚುಲಿ 60 ಸೆಕೆಂಡ್. ನಾನು ಲಾಸ್ಟ್ ಟೈಮ್ ಚೆನ್ನೈ ಮ್ಯಾಚಿಗೆ ಟ್ರೈ ಮಾಡಿದೆ ಸರ್. ಫ್ಯಾನ್ ಬೇಸ್ ಜಾಸ್ತಿ ಇರೋದು 60 ಸೆಕೆಂಡ್ಗೆ ನಾವು OTP ಎಂಟ್ರಿ ಮಾಡೋದ್ರೊಳಗಡೆ ಸೋಲ್ಡ್ ಔಟ್ ಅಂತ ಬಂತು ಸರ್. ನಂತರದಲ್ಲಿ ಮತ್ತೆ ಈ ಸಲ ಸಿಕ್ತು ಸರ್, ಪರ್ಚೇಸ್ ಮಾಡಿ ತಗೊಂಡ್ವಿ ಆನ್ಲೈನಲ್ಲಿ. ಇವತ್ತು RCB LSG ಮ್ಯಾಚ್ ಇದೆ. ಎಲ್ಲಿಂದ ಬಂದಿದ್ದಾರೆ ಮ್ಯಾಚ್ ನೋಡೋದು? ಸರ್, ನಾವು ಹಾಸನ ಆರ್ಟ್ಸ್ ಕಾಲೇಜಲ್ಲಿ ನಾನು ಪ್ರೊಫೆಸರ್ ಆಗಿದ್ದೀನಿ. ನಾವು RCB ಅಭಿಮಾನಿಗಳು, ಕನ್ನಡ ನಾಡಿನ ತಂಡ, ನಮ್ಮ ಬೆಂಬಲ RCBಗೆ. ಸರ್, ಇವತ್ತಿನ RCB ಮತ್ತು LSG ಮ್ಯಾಚು ಒಂಥರ ಬೇರೆ ಮ್ಯಾಚ್ಗಳಷ್ಟು ಮಜಾ ಇರಲ್ಲ ಅಂತಿದ್ದಾರೆ ಸರ್. ನಿಮ್ಗೇನು ಅನ್ಸುತ್ತೆ? ನಮಗೂ ಹಾಗೆ ಅನಿಸುತ್ತೆ. ಎಲ್ಲೋ ಒಂದು ಸೈಡ್ ಆಗಿಬಿಡ್ಬೋದೇನೋ ಅಂತ ನಿರೀಕ್ಷೆ ಇದೆ, ಗೊತ್ತಿಲ್ಲ. ನಾವು ಫೈಟ್ ಇರಲಿ ಅಂತ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಮ್ಯಾಚು ಫೈಟ್ ಇದ್ರೇ ಮಜಾ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ RCB ಆದರೆ ಒಂದು 220-250ವರೆಗೆ ಹೊಡಿಬೇಕು, ಮಜಾ ಇರುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ ಸರ್. ಈಗ 2024ರಲ್ಲಿ ಮಯಾಂಕ್ ಯಾದವ್ ಅವರು RCB ಅಪೋಸಿಟ್ ಆಡಿದಾಗ ಒಂದು ಒಳ್ಳೆ ಫಾರ್ಮ್ನ ತೋರಿಸಿದ್ರು. ಎಷ್ಟು ಅವರು 14 ರನ್ನ ನೀಡಿ 4 ಓವರಲ್ಲಿ 3 ವಿಕೆಟ್ನ ಪಡ್ಕೊಂಡಿದ್ರು. ಇವತ್ತು ಅವ್ರು ಮತ್ತೊಳ್ಳೆ RCB ಅಪೋಸಿಟೇ ಕಣಕ್ಕಿಳಿಸ್ತಾ ಇದ್ದಾರೆ ಸರ್. ಇವತ್ತು ಅವ್ರು ಏನಾದರೂ ಇಂಪ್ಯಾಕ್ಟ್ ಮಾಡ್ಬೋದಾ? ಅವ್ರು ಒಳ್ಳೆ ಬೌಲರು, ಆದರೆ ನಮ್ಮ ಕಡೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ನಮ್ಮ ಕಡೆ ಸ್ಟ್ರಾಂಗ್ ಪ್ಲೇಯರ್ಸ್ ಇರೋದ್ರಿಂದ 100% ನಾವೇ ಗೆಲ್ಲೋದು. ಪಡಿಕಲ್ ಇವತ್ತು ಸಖತ್ತಾಗಿ ಆಡ್ತಾರೆ, ನೋಡ್ತಾ ಇರಬೇಕಾದ್ರೆ. ಅದರಲ್ಲಿ ಪಡಿಕಲ್ ಅವ್ರಿಗೆ ಲಾಸ್ಟ್ ಟೈಮ್ ಬ್ಯಾಟಿಂಗ್ ಕೂಡ ಸಿಕ್ಕಿರಲಿಲ್ಲ. ಅದು ತಪ್ಪು ಅನಿಸುತ್ತೆ ನನಗೂ. ಯಾಕೆ ಅಂದರೆ ನಮ್ಮ ಕನ್ನಡಿಗ ಪ್ಲೇಯರ್ ಇರೋದೇ ಕಡಿಮೆ RCBನಲ್ಲಿ. ಪಡಿಕಲ್ಗೆ ಫಸ್ಟ್ ಡೌನ್ ಕಳಿಸ್ಬೇಕು. 100% ಇವತ್ತು ಚೆನ್ನಾಗಿ ಆಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾಯಿದ್ದೀವಿ.
ಸರ್ ವಿರಾಟ್ ಕೊಹ್ಲಿ ಅವ್ರಿಗೆ ಲಾಸ್ಟ್ ಟೈಮ್ ಹುಷಾರಿರಲಿಲ್ಲ, ಹಿಂಗಾಗಿ ಫೀಲ್ಡಿಂಗ್ ಮಾಡಿರಲಿಲ್ಲ, ಇವತ್ತು ಮತ್ತೆ ಆ ಕಡೆ ಇಳಿತಾರ? 100% ಅವ್ರು ಬರಬೇಕು. ವಿರಾಟ್ ಕೊಹ್ಲಿಗೋಸ್ಕರನೇ ಇಷ್ಟು ಜನ ಬರೋದು. RCB ಬೆಂಬಲಿಸ್ತಾ ಇರೋದು ವಿರಾಟ್ ಕೊಹ್ಲಿ ಇದ್ದಾರೆ ಅಂತ. ನಮ್ಮ ಕನ್ನಡಿಗರ ತಂಡ ವಿರಾಟ್ ಕೊಹ್ಲಿ ಆಡ್ತಾ ಇರೋದು 18 ವರ್ಷದಿಂದ ಆಡ್ತಾ ಇದ್ದಾರೆ. 19ನೇ ವರ್ಷ ಈ ಮ್ಯಾಚಲ್ಲೂ ಸೂಪರಾಗಿ ಆಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸರ್ ನೆಕ್ಸ್ಟ್ ಮ್ಯಾಚು RCB ಮತ್ತು ಡೆಲ್ಲಿ ಮ್ಯಾಚ್ ಇದೆ ಸರ್, ಅದರಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಕೂಡ ಇದ್ದಾರೆ ಕ್ಯಾಪ್ಟನ್ನು. ಆದರೆ ರಾಹುಲ್ ಚೆನ್ನಾಗಿ ಆಡಲಿ, ಆದರೆ RCB ಗೆಲ್ಲಿ ಅಷ್ಟೇ. ರಾಹುಲ್ ಚೆನ್ನಾಗಿ ಆಡಲಿ, ಕನ್ನಡಿಗ ಒಳ್ಳೆ ಪ್ಲೇಯರು, ಮತ್ತು ಇಂಡಿಯಾ ಟೀಮ್ಗೆ ಕಮ್ಬ್ಯಾಕ್ ಮಾಡಬೇಕು. ಅವರು 2020ನಲ್ಲಿ ಅವರು ಪ್ಲೇಸ್ ಇಲ್ಲ ಈಗ ಸದ್ಯಕ್ಕೆ, ಬಟ್ ಅವರು ಕಮ್ಬ್ಯಾಕ್ ಮಾಡಬೇಕು, ಚೆನ್ನಾಗಿ ಆಡಬೇಕು. ಬಟ್ ಗೆಲ್ಲೋದು RCB ಗೆಲ್ಲಬೇಕು ಅಷ್ಟೇ. ಸರ್ ಇವತ್ತು ವಿರಾಟ್ ಕೊಹ್ಲಿ ಅವ್ರ ಸ್ಕೋರ್ ಎಷ್ಟಾಗ್ಬೋದು? 100 ಹೊಡಿಲಿ ಅಂತ ನಿರೀಕ್ಷೆ ಮಾಡ್ತೀವಿ ನಾವೆಲ್ಲರೂ. ನಮ್ಮ ಬೆಂಬಲ ಕೊಹ್ಲಿಗೆ ಸೆಂಚುರಿ ಹೊಡಿಲಿ ಅಂತ ಅಂದ್ಕೊಳ್ತೀವಿ. ಸರ್ ಬಾಲಿಂಗಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು ಅನ್ಸುತ್ತೆ, ಯಾಕಂದ್ರೆ ಲಾಸ್ಟ್ ಟೈಮ್ ಡಬ್ಬಿ ಅವರು ಸ್ವಲ್ಪ ಸ್ಕೋರ್ನ ಜಾಸ್ತಿ ಹೊಡ್ಸ್ಕೊಂಡಿದ್ರು 40+, ಅದರಿಂದ 2020 ಅಂದಾಗ ಅದೆಲ್ಲ ಕಾಮನ್ನು. 40+ ಎಲ್ಲ ರನ್ನು ಕಾಮನ್ ಆಗುತ್ತೆ. ಹೆಜಲ್ವುಡ್ ಇದ್ದಾರೆ, ಒಳ್ಳೆ ಪ್ಲೇಯರ್ ಬಂದಿದ್ದಾರೆ. ಹೆಜಲ್ವುಡ್ಡು ಡಫಿ ಇಬ್ಬರೂ ಒಳ್ಳೆ ಪ್ಲೇಯರ್ ಇದ್ದಾರೆ. ಯಾರು ಆಡಿದ್ರು ಓಕೆ, ಇಬ್ಬರಲ್ಲಿ ಒಬ್ಬರು ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡ್ತೀವಿ. RCB ಅವ್ರು ಯಾವಾಗಲೂ ಇದೇ ಥರ ಮಾಡ್ತಾ ಇರಲಿ ಅಂತ ಅಂದ್ಕೊಳ್ತೀವಿ. ನಮ್ಮ ಮಕ್ಕಳೆಲ್ಲ ಇದ್ದಾರೆ ನೋಡಿ, ಇಲ್ಲಿ ನಮ್ಮ ಚಿಕ್ಕ ಮಕ್ಕಳೆಲ್ಲ RCBಗೆ ಬೆಂಬಲ ಕೊಡೋದಕ್ಕೆ ಬಂದಿದ್ದಾರೆ. All the best RCB. Now or never, RCB forever.